ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ನಿಮಗೆ ಕನಸಿನಲ್ಲಿ ತೀರಿಕೊಂಡ ಆತ್ಮೀಯರು ಕಾಣಿಸಿಕೊಳ್ಳುತ್ತಾರಾ? ಕೆಲವರಿಗೆ ತಮ್ಮ ತೀರಿಕೊಂಡ ತಂದೆ ಕನಸಿನಲ್ಲಿ ದರ್ಶನ ನೀಡುತ್ತಾರೆ. ಮತ್ತೆ ಕೆಲವರಿಗೆ ತಾಯಿಯ ದರ್ಶನವಾಗುತ್ತದೆ. ಬಹುಶಃ ನೀವು ಕೂಡ ನಿಮ್ಮ ಮೃತ ಬಂಧುಗಳನ್ನು ಕನಸಿನಲ್ಲಿ ನೋಡಿರುವಿರಿ. ಆದರೆ ಬೆಳಗ್ಗೆ ಎದ್ದ ನಂತರ ನೀವು ಆ ಕನಸನ್ನು ಕಡೆಗಣಿಸುತ್ತೀರಾ? ನಿಮಗೆ ಸಂಶಯ ಇದೆಯಾ? ಈ ಕನಸು ಕಾಣಲು ಕಾರಣವೇನು? ಇದರ ಅರ್ಥವೇನು? ಸ್ನೇಹಿತರೆ, ನೀವು ತಿಳಿದಿರಬೇಕು, ತೀರಿಕೊಂಡ ಆತ್ಮೀಯರು ಕನಸಿನಲ್ಲಿ ಕಾಣಿಸುವುದು ಒಂದು ಸಾಮಾನ್ಯ ಸಂಗತಿ ಅಲ್ಲ. ಇದರ ಹಿಂದೆ ಗಂಭೀರವಾದ ರಹಸ್ಯವಿದೆ ಮತ್ತು ಈ ಬಗ್ಗೆ ನಮ್ಮ ಪುರಾಣಗಳಲ್ಲಿ ವಿವರಿಸಲಾಗಿದೆ. ಇಂದು ನಾವು ಈ ಮಹತ್ವದ ಸಂಕೇತಗಳ ಬಗ್ಗೆ ಚರ್ಚಿಸಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ಣವಾಗಿ ವೀಕ್ಷಿಸಿ, ಏಕೆಂದರೆ ಅರ್ಧಜ್ಞಾನ ಅಪಾಯಕಾರಿ. ಇದಕ್ಕೆ ಮೊದಲು ನಿಮ್ಮೆಲ್ಲರಿಗೂ ಒಂದು ವಿನಂತಿ, ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕಮೆಂಟ್ ವಿಭಾಗದಲ್ಲಿ ಜೈ ಶ್ರೀಕೃಷ್ಣ ಎಂದು ತಪ್ಪದೇ ಬರೆಯಿರಿ. ಒಮ್ಮೆ ನಾರದ ಮಹರ್ಷಿಗಳು ಯಮಧರ್ಮರಾಜರನ್ನು ಭೇಟಿ ಮಾಡಲು ಯಮಲೋಕಕ್ಕೆ ಹೋಗುತ್ತಾರೆ. ಮಹರ್ಷಿಗಳೇ, ಯಮಪುರಿಗೆ ಸ್ವಾಗತ. ನಿಮ್ಮ ದರ್ಶನದಿಂದ ನಾನು ಭಾಗ್ಯಶಾಲಿಯಾದೆ. ನಿಮ್ಮ ಪಾದಸ್ಪರ್ಶದಿಂದ ಯಮಲೋಕದ ಮಹಿಮೆ ಮತ್ತಷ್ಟು ಹೆಚ್ಚಾಗಿದೆ. ಯಮರಾಜ, ನಿಮಗೆ ನನ್ನ ಪ್ರಣಾಮ. ನೀವು ನಮ್ಮನ್ನು ಗೌರವಿಸಿದ್ದಕ್ಕಾಗಿ ನಾವು ಅಪಾರ ಸಂತೋಷ ಹೊಂದಿದ್ದೇವೆ ಎಂದರು. ಮಹರ್ಷಿಗಳೇ, ಯಮಲೋಕಕ್ಕೆ ಈ ಬಾರಿಯ ನಿಮಗೆ ಏನಾದರೂ ವಿಶೇಷ ಉದ್ದೇಶ ಇದೆಯಾ ಎಂದು ಯಮಧರ್ಮರಾಜ ಕೇಳಿದರು. ಯಮರಾಜ, ನೀವು ತ್ರಿಲೋಕಗಳ ಎಲ್ಲ ಜೀವಂತ ಹಾಗೂ ಮೃತ ಪ್ರಾಣಿಗಳ ವಿವರಗಳನ್ನು ಸಂಗ್ರಹಿಸುವ ದೇವತೆ. ನಿಮಗೆ ಭೂತ, ಭವಿಷ್ಯ ಮತ್ತು ವರ್ತಮಾನಗಳ ಜ್ಞಾನವಿದೆ. ಆದ್ದರಿಂದ ನಾನು ಕೆಲವು ಸಂಶಯಗಳೊಂದಿಗೆ ನಿಮ್ಮ ಬಳಿಗೆ ಬಂದಿದ್ದೇನೆ. ದಯವಿಟ್ಟು ನನ್ನ ಶಂಕೆಗಳನ್ನು ನಿವಾರಿಸಿ. ಮಹರ್ಷಿಗಳೇ, ನೀವು ಹೇಳುವುದು ಸತ್ಯ. ನಾನಿನ್ನೂ ತ್ರಿಲೋಕಗಳಲ್ಲಿ ಜೀವಿಸುತ್ತಿರುವ ಹಾಗೂ ತೀರಿಕೊಂಡ ಪ್ರಾಣಿಗಳ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೇನೆ. ಆದರೆ ನಿಮ್ಮ ಮನಸ್ಸಿನ ಆಲೋಚನೆಗಳನ್ನು ಓದಲು ನನಗೆ ಸಾಧ್ಯವಿಲ್ಲ. ನೀವು ತ್ರಿಲೋಕಗಳ ಮಾಹಿತಿಯನ್ನು ಹೊಂದಿರುವವರು. ನೀವು ನನ್ನನ್ನು ಏನಾದರೂ ಕೇಳಲು ಬಂದಿದ್ದರೆ ನಾನು ಖಂಡಿತ ಸಹಾಯ ಮಾಡುವೆ. ಯಮರಾಜ, ನಾನು ಭೂಲೋಕದಲ್ಲಿ ಸಂಚರಿಸಿ ಬಂದಿದ್ದೇನೆ. ಅಲ್ಲಿ ನಾನು ಹಲವು ಅತೀಂದ್ರಿಯ ಮತ್ತು ವಿಚಿತ್ರ ಅಸ್ತಿತ್ವಗಳನ್ನು ನೋಡಿದ್ದೇನೆ. ಪಿಶಾಚ, ಪ್ರೇತಗಳು ಇವರು ಮಾನವರನ್ನು ಶೋಷಿಸುತ್ತಾರೆ, ಅವರಿಗೆ ನೋವುಂಟು ಮಾಡುತ್ತಾರೆ. ಇದರ ಹಿಂದಿನ ಕಾರಣವೇನು? ಈ ದುಷ್ಟ ಶಕ್ತಿಗಳು ಮಾನವರನ್ನು ಏಕೆ ಕಾಡುತ್ತವೆ? ಯಮರಾಜ, ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಇದೆ. ಹಲವಾರು ಬಾರಿ ಮಾನವರು ತಮ್ಮ ತೀರಿಕೊಂಡ ಪಿತೃಗಳನ್ನು ಕನಸಿನಲ್ಲಿ ಕಾಣುತ್ತಾರೆ. ಇದರ ಅರ್ಥವೇನು? ಅವರು ತೋರಿಸಿಕೊಳ್ಳುವಂತಹ ಸಂಕೇತಗಳು ಏನಾಗಿರಬಹುದು? ನಾನು ಈ ವಿಷಯವನ್ನು ತಿಳಿದುಕೊಳ್ಳಲು ನಿಮ್ಮ ಬಳಿಗೆ ಬಂದಿದ್ದೇನೆ. ಮಹರ್ಷಿಗಳೇ, ನೀವು ಕೇಳಿದ ಪ್ರಶ್ನೆಗಳು ಸಮಸ್ತ ಮಾನವ ಕುಲದ ಹಿತಕ್ಕಾಗಿ ತುಂಬ ಮಹತ್ವವುಳ್ಳವು. ನಾನು ಖಂಡಿತವಾಗಿಯೂ ನಿಮ್ಮೆಲ್ಲ ಪ್ರಶ್ನೆಗಳ ಉತ್ತರ ನೀಡುತ್ತೇನೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾನು ನಿಮಗೆ ಒಂದು ಪಾವನ ಕಥೆಯನ್ನು ಹೇಳಲು ಬಯಸುತ್ತೇನೆ. ಈ ಕಥೆಯಲ್ಲಿ ನಿಮ್ಮ ಎಲ್ಲ ಪ್ರಶ್ನೆಗಳ ಉತ್ತರಗಳು ಇರುತ್ತವೆ. ಒಮ್ಮೆ ಮಧ್ಯ ದೇಶದಲ್ಲಿ ಒಂದು ಸುಂದರ ನಗರ ಇತ್ತು. ಆ ನಗರದಲ್ಲಿ ಸೋಮೇಶ ಎಂಬ ಒಬ್ಬ ಶ್ರೀಮಂತ ತನ್ನ 4 ಸಹೋದರರೊಂದಿಗೆ ವಾಸಿಸುತ್ತಿದ್ದನು. ಭುವನ್, ರೋಷನ್, ರಾಮ, ರೋಹನ್ ಅವರೆಲ್ಲರೂ ವಿವಾಹಿತರಾಗಿದ್ದರು ಮತ್ತು ಪರಸ್ಪರ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದರು. ಸೋಮೇಶನಿಗೆ ಸಂಪತ್ತು ಮತ್ತು ಐಶ್ವರ್ಯದಲ್ಲಿ ಯಾವ ಕೊರತೆಯೂ ಇರಲಿಲ್ಲ. ಅವನ ಸಹೋದರರು ಸಹ ತುಂಬ ಶ್ರಮಶೀಲರಾಗಿದ್ದರು. ಅವರು ಒಂದಾಗಿ ವ್ಯಾಪಾರ ಮತ್ತು ಕೃಷಿ ನಡೆಸುತ್ತಿದ್ದರು.
ಆ ನಗರದಲ್ಲಿ ಸೋಮೇಶನಷ್ಟು ಶ್ರೀಮಂತನೊಬ್ಬನೂ ಇರಲಿಲ್ಲ. ಅವನ ಬಳಿ ಇರುವ ಎಲ್ಲ ಆಸ್ತಿಯೂ ಅವನ ಪಿತೃಗಳಿಂದಲೇ ಬಂದಿತ್ತು. ಸೋಮೇಶನ ಪೂರ್ವಜರು ಅತ್ಯಂತ ದಾನಶೀಲರು, ದಯಾಳು ಮನಸ್ಸಿನವರು ಮತ್ತು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೊಡಗಿದವರಾಗಿದ್ದರು. ಅವರು ಯಜ್ಞ ಹವನಗಳು, ದಾನ ಧರ್ಮಗಳು ಮುಂತಾದ ಪವಿತ್ರ ಕಾರ್ಯಗಳಲ್ಲಿ ತೊಡಗಿದವರಾಗಿದ್ದರು. ಆದರೆ ಸೋಮೇಶ ಮಾತ್ರ ಭಿನ್ನವಾಗಿದ್ದನು. ಸೋಮೇಶನಿಗೆ ತನ್ನ ಪಿತೃಗಳ ಗುಣಗಳು ಇಲ್ಲ. ಯಜ್ಞ ಹವನ ದಾನ ಧರ್ಮಗಳಲ್ಲಿ ಸೋಮೇಶನಿಗೆ ಯಾವುದೇ ಆಸಕ್ತಿ ಇರಲಿಲ್ಲ. ತಾನು ಸಂಪಾದಿಸಿದ ಹಣವನ್ನು ಒಳ್ಳೆಯ ಕಾರ್ಯಗಳಿಗೆ ಬಳಸುವ ಮನೋಭಾವವಿರಲಿಲ್ಲ. ಸೋಮೇಶ ಇನ್ನೊಬ್ಬರಿಗೆ ಒಂದು ಕಾಸು ಸಹ ದಾನ ಮಾಡಲಿಲ್ಲ, ಯಾರಿಗೂ ಊಟ ಕೊಡಲಿಲ್ಲ. ಆತನ ಪೂರ್ವಜರು ದೇವಾಲಯಗಳಲ್ಲಿ ಅನ್ನದಾನ ಮಾಡುತ್ತಿದ್ದರು, ಬಡವರಿಗೆ ಬಟ್ಟೆ ಮತ್ತು ಆಹಾರ ವಿತರಿಸುತ್ತಿದ್ದರು. ಆದರೆ ಸೋಮೇಶ ತನ್ನ ಪೂರ್ವಜರ ಈ ಶ್ರೇಷ್ಠ ಆಚರಣೆಗಳನ್ನು ಎಂದೂ ಅನುಸರಿಸಲಿಲ್ಲ. ಸೋಮೇಶನಿಗೆ ಸದಾ ಹಣ ಸಂಪಾದನೆ ಮತ್ತು ಅದನ್ನು ಶೇಖರಿಸುವ ಆಸಕ್ತಿ ಮಾತ್ರ. ಇದರ ಫಲವಾಗಿ ಸೋಮೇಶನ ಬಳಿ ಅಪಾರ ಸಂಪತ್ತು ಬಂದರೂ ಅವನ ಪೂರ್ವಜರು ಅವನ ಮೇಲೆ ಅಸಮಾಧಾನಗೊಂಡರು. ಅವರು ಅತಿಯಾಗಿ ದುಃಖಿತರಾದರು. ಪಿತೃಪಕ್ಷ ಬಂದಾಗ ಸೋಮೇಶನ ಪೂರ್ವಜರು ತಮ್ಮ ಸಂತತಿಗಳಿಂದ ಶ್ರಾದ್ದ ಮತ್ತು ತರ್ಪಣ ಮಾಡುವ ನಿರೀಕ್ಷೆಯಲ್ಲಿ ಕುಳಿತಿದ್ದರು. ಆದರೆ ಅವರ ಯಾರೊಬ್ಬ ಪುತ್ರರು ಶ್ರಾದ್ದ ಮಾಡಲಿಲ್ಲ, ತರ್ಪಣವೂ ಮಾಡಲಿಲ್ಲ. ಅವರು ದಾನ ಧರ್ಮಗಳಲ್ಲಿ ತೊಡಗಲಿಲ್ಲ. ಏನೂ ನೀಡದೆ ಬಡವರನ್ನು, ಹಸಿದವರನ್ನು ಕಡೆಗಣಿಸಿದರು. ಸೋಮೇಶನ ಪೂರ್ವಜರಿಗೆ ಅವರ ಸಂತತಿಯ ವರ್ತನೆ ಸರಿಯಾಗಿಲ್ಲ. ಅವರ ಪಿತೃಗಳು ಪಿತೃಲೋಕದಲ್ಲೂ ಅಸಮಾಧಾನದೊಂದಿಗೆ ಬದುಕುತ್ತಿದ್ದರು. ಆದರೆ ಸೋಮೇಶನ ಸಂಪತ್ತು ಸಂಪಾದನೆಗೆ ತೀವ್ರ ಆಸಕ್ತನಾದ ಕಾರಣ ತನ್ನ ಪೂರ್ವಜರನ್ನು ಸಂಪೂರ್ಣವಾಗಿ ಮರೆತುಬಿಟ್ಟನು. ಸೋಮೇಶ ತನ್ನ ಪಿತೃಗಳ ಶ್ರಾದ್ದ ಮತ್ತು ತರ್ಪಣವನ್ನು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದನು. ಇದರ ಪರಿಣಾಮವಾಗಿ ಅವರ ಪೂರ್ವಜರ ಆತ್ಮಗಳಿಗೆ ಶಾಂತಿ ದೊರಕದೆ ಅವರು ಸದಾ ಅಶಾಂತರಾಗಿದ್ದರು. ತಮ್ಮ ಪುತ್ರನ ಈ ರೀತಿಯ ವರ್ತನೆಯಿಂದ ಅವರು ದಿನದಿಂದ ದಿನಕ್ಕೆ ಅತಿಯಾಗಿ ನೋವು ಅನುಭವಿಸುತ್ತಿದ್ದರು. ಅಂತಿಮವಾಗಿ ಪಿತೃಗಳು ಪರಸ್ಪರ ಚರ್ಚಿಸಿದರು. ಅದರಲ್ಲಿ ಒಬ್ಬರು ತೀವ್ರ ಬೇಸರದಿಂದ ಹೇಳಿದರು, ನಮ್ಮದು ಎಂತಹ ದುರದೃಷ್ಟ! ನಮ್ಮ ವಂಶದಲ್ಲಿ ಇಂತಹ ಸ್ವಾರ್ಥಪರ ಲೋಭಿಗಳಾದ ಸಂತತಿ ಜನ್ಮವೆತ್ತಿದ್ದಾರೆ. ನಮ್ಮ ಪುತ್ರರು ನಮಗಾಗಿ ಶ್ರಾದ್ದ ಮಾಡುವುದಿಲ್ಲ, ತರ್ಪಣವನ್ನು ಕೈಗೊಳ್ಳುವುದಿಲ್ಲ. ಅವರು ನಮ್ಮ ಮೇಲಿನ ಹೊಣೆಯನ್ನು ಮರೆತು ಹಣದ ಹಾವಳಿಯಲ್ಲಿ ಮುಳುಗಿದ್ದಾರೆ. ಅವರಲ್ಲಿ ಇನ್ನೊಬ್ಬರು ಹೇಳಿದರು, ನಮ್ಮ ಸಂತತಿಯ ಪಾಪದ ಫಲದಿಂದ ನಾವು ಪಿತೃಲೋಕದಲ್ಲೂ ಕಷ್ಟ ಅನುಭವಿಸುತ್ತಿದ್ದೇವೆ. ನಾವು ಶಾಪಗ್ರಸ್ತರಾಗಿರುತ್ತಿರುವೆವು. ನಾವು ಯಮರಾಜನ ಬಳಿಗೆ ಹೋಗಬೇಕು. ಈಗ ಅವರು ಮಾತ್ರ ನಮ್ಮ ಸಂಕಷ್ಟಕ್ಕೆ ಪರಿಹಾರ ನೀಡಬಲ್ಲರು. ನಾವು ಅವರ ಬಳಿ ತೆರಳಿ ನಮ್ಮ ಪುತ್ರರನ್ನು ಭೇಟಿ ಮಾಡುವ ಅನುಮತಿಯನ್ನು ಕೇಳೋಣ. ಅವರು ಯಮರಾಜನ ಸಮೀಪಕ್ಕೆ ಬಂದರು. ಯಮರಾಜನ ದರ್ಶನ ಪಡೆದು ಅವರಿಗೆ ಪ್ರಣಾಮ ಮಾಡಿದರು. ಧರ್ಮರಾಜ, ನಮ್ಮ ಪುತ್ರರ ಬುದ್ಧಿ ಸಂಪೂರ್ಣವಾಗಿ ಭ್ರಷ್ಟಗೊಂಡಿದೆ. ಅವರು ದಾನ ಧರ್ಮ ಮಾಡುವುದಿಲ್ಲ, ಶ್ರಾದ್ದ ತರ್ಪಣವೂ ಮಾಡುವುದಿಲ್ಲ. ಅವರ ಈ ಅಶುಭ ಆಚರಣೆಗಳಿಂದ ನಾವು ಪಿತೃಲೋಕದಲ್ಲಿ ತೀವ್ರ ಸಂಕಟ ಅನುಭವಿಸುತ್ತಿದ್ದೇವೆ. ದಯವಿಟ್ಟು ನಮಗೆ ನಮ್ಮ ಸಂತತಿಯೊಂದಿಗೆ ಮಾತನಾಡಲು ಅನುಮತಿ ನೀಡಿ. ನಾವು ಅವರಿಗೆ ಶಾಸ್ತ್ರಜ್ಞಾನವನ್ನು ನೀಡುತ್ತೇವೆ. ಅವರನ್ನು ಒಳ್ಳೆಯ ರೀತಿಯಲ್ಲಿ ಪರಿವರ್ತಿಸುತ್ತೇವೆ ಮತ್ತು ನಂತರ ಪುನಃ ಪಿತೃಲೋಕಕ್ಕೆ ಹಿಂತಿರುಗುತ್ತೇವೆ. ಮಹಾತ್ಮರೇ, ನಿಮ್ಮ ಪುತ್ರರನ್ನು ನೇರವಾಗಿ ಭೇಟಿ ಮಾಡಲು ನಾನು ನಿಮಗೆ ಅನುಮತಿ ನೀಡಲಾಗದು. ಆದರೆ ನೀವು ಅವರ ಕನಸಿನ ಮೂಲಕ ಅವರಿಗೆ ಸಂಕೇತ ನೀಡಬಹುದು. ನಿಮ್ಮ ಸಂತತಿಗೆ ಪಿತೃಗಳು ನಿರೀಕ್ಷಿಸುವ
ಶ್ರಾದ್ದ ತರ್ಪಣದ ಕುರಿತು ಎಚ್ಚರಿಕೆ ನೀಡುವ ಅವಕಾಶ ನಿಮಗಿದೆ. ಆದುದರಿಂದ ನಿಮ್ಮ ಕನಸುಗಳ ಮೂಲಕ ಅವರಿಗಾಗಿಯೂ ಮಾರ್ಗದರ್ಶನ ನೀಡಿರಿ. ಪಿತೃಗಳು ಸ್ವಪ್ನದ ಮೂಲಕ ತಮ್ಮ ಸಂತತಿಗೆ ಸಂದೇಶ ನೀಡಲು ನಿರ್ಧರಿಸಿದರು. ಒಬ್ಬೊಬ್ಬರಾಗಿ ತಮ್ಮ ಪುತ್ರರ ಕನಸುಗಳಲ್ಲಿ ಹಾಜರಾಗಿ ತಮ್ಮ ನೋವನ್ನು ವಿವರಿಸಲು ಪ್ರಾರಂಭಿಸಿದರು. ಮೊದಲು ಅವರು ತಮ್ಮ ಹಿರಿಯ ಪುತ್ರನಾದ ಸೋಮೇಶನ ಕನಸಿನಲ್ಲಿ ಪ್ರತ್ಯಕ್ಷರಾದರು. ಅವರು ಸೋಮೇಶನಿಗೆ ತಮ್ಮ ಅಸಮಾಧಾನ ಮತ್ತು ಸಂಕಟದ ಸೂಚನೆಗಳನ್ನು ನೀಡಿದರು. ಆದರೆ ಸೋಮೇಶ ಆ ಕನಸನ್ನು ಗಂಭೀರವಾಗಿ ಪರಿಗಣಿಸಲಿಲ್ಲ. ಬೆಳಗ್ಗೆ ಎದ್ದು ಆ ಕನಸಿನ ಬಗ್ಗೆ ಸಂಪೂರ್ಣವಾಗಿ ಮರೆತು ಬಿಟ್ಟನು. ಇದರಿಂದ ಪಿತೃಗಳು ತುಂಬ ನಿರಾಶರಾದರು. ಆದರೂ ಅವರು ಇತರ ಪುತ್ರರ ಕನಸುಗಳಲ್ಲಿಯೂ ಹಾಜರಾಗಿ ಅವರಿಗೆ ಪಿತೃಗಳ ತೃಪ್ತಿ, ಶ್ರಾದ್ದ ತರ್ಪಣದ ಮಹತ್ವವನ್ನು ವಿವರಿಸುವ ಪ್ರಯತ್ನ ಮಾಡಿದರು. ಆದರೆ ಯಾರೊಬ್ಬರಿಗೂ ಪಿತೃಗಳ ಸಂದೇಶ ಅರ್ಥವಾಗಲಿಲ್ಲ. ಎಲ್ಲರೂ ಅದನ್ನು ತಿರಸ್ಕರಿಸಿದರು. ಹಣ ಸಂಪಾದನೆ ಮತ್ತು ಸಂಪತ್ತು ಶೇಖರಣೆಯಲ್ಲಿ ಮುಳುಗಿದ ಈ ಪುತ್ರರಿಗೆ ಪೂರ್ವಜರಿಂದ ಸಿಕ್ಕ ದಿವ್ಯ ಸಂಕೇತಗಳ ಮಹತ್ವವೇ ಅರ್ಥವಾಗಲಿಲ್ಲ. ಈ ದುರಭಿವೃದ್ಧಿಯ ಪರಿಣಾಮವಾಗಿ ಪಿತೃಗಳು ತುಂಬ ನೋವು ಅನುಭವಿಸಿದರು ಮತ್ತು ಕೋಪಗೊಂಡರು. ತಮ್ಮ ಸಂತತಿಯ ನಿರ್ಲಕ್ಷ್ಯದಿಂದ ಅವರು ಪಿತೃಲೋಕದಲ್ಲಿಯೂ ಅಶಾಂತರಾಗಿದ್ದರು. ಕೇವಲ ಕೆಲವು ದಿನಗಳಲ್ಲಿಯೇ ಸೋಮೇಶನಿಗೆ ವ್ಯಾಪಾರದಲ್ಲಿ ದೊಡ್ಡ ನಷ್ಟ ಎದುರಾಯಿತು. ಅವನ ಸಂಪತ್ತೇ ಸಂಪೂರ್ಣವಾಗಿ ಕರಗಿಬಿಟ್ಟಿತು. ಸಹೋದರರ ನಡುವೆ ಜಗಳಗಳು ಉಂಟಾದವು. ಪೂರ್ವಜರಿಂದ ಸಂಪಾದಿಸಿದ ಭೂಮಿ, ಮನೆ, ಆಸ್ತಿಪಾಸ್ತಿಗಳನ್ನು ಅವರು ತಕ್ಷಣವೇ ಮಾರಾಟ ಮಾಡಿದರು. ಆದರೆ ಈಗ ಎಲ್ಲವೂ ಕೈತಪ್ಪಿ ಹೋಗಿತ್ತು. ನಂತರ ಅವರು ಪರಸ್ಪರ ಬೇರೆ ಬೇರೆ ದಾರಿಗೆ ಹೋಗಿ ತಮ್ಮ ಜೀವನ ನಡೆಸುತ್ತಿದ್ದರು. ಸ್ವರ್ಗಲೋಕದಲ್ಲಿರುವ ಪಿತೃಗಳು ಈ ಸ್ಥಿತಿಯನ್ನು ನೋಡಿಯೇ ದುಃಖದಲ್ಲಿ ಮುಳುಗಿದರು. ಅವರು ತಮ್ಮ ಸಂತತಿಯ ಇಂತಹ ಭಯಾನಕ ಪರಾಭವವನ್ನು ನೋಡಲಾಗದಂತಾಯಿತು. ತಕ್ಷಣವೇ ಪುನಃ ಯಮಧರ್ಮರಾಜನ ಬಳಿಗೆ ತೆರಳಿದರು ಮತ್ತು ಪ್ರಾರ್ಥಿಸಿದರು. ಧರ್ಮರಾಜ, ನಮ್ಮ ಪುತ್ರರ ದುರ್ದಶೆಯನ್ನು ನಾವು ಸಹಿಸಿಕೊಳ್ಳಲಾಗದು. ನಾವು ಕಷ್ಟಪಟ್ಟು ಮಾಡಿದ್ದ ಎಲ್ಲ ಪುಣ್ಯಕರ್ಮಗಳು ನಾಶವಾಗಿ ಹೋಗಿವೆ. ದಯವಿಟ್ಟು ಅವರಿಗೆ ತಪ್ಪು ತೋರುವ ಮಾರ್ಗವನ್ನು ತಿಳಿಸಿ. ಪಿತೃಗಳ ಮಾತು ಕೇಳಿದ ಯಮಧರ್ಮರಾಜ ಅವರ ನೋವನ್ನು ಅರ್ಥ ಮಾಡಿಕೊಂಡರು. ಮಹಾತ್ಮರೇ, ನಾನು ನಿಮ್ಮ ಸಂಕಟವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ನಾನು ತಕ್ಷಣವೇ ಭೂಲೋಕಕ್ಕೆ ಹೋಗಿ ನಿಮ್ಮ ಪುತ್ರರಿಗೆ ಅವರ ತಪ್ಪು ತಿಳಿಸುತ್ತೇನೆ. ಇದು ಹೇಳಿದ ಯಮಧರ್ಮರಾಜ ತನ್ನ ರಥದ ಮೇಲೆ ಭೂಲೋಕಕ್ಕೆ ಪ್ರಯಾಣ ಪ್ರಾರಂಭಿಸಿದರು. ಯಮರಾಜ ನೇರವಾಗಿ ಸೋಮೇಶನ ಮನೆ ಕಡೆಗೆ ಹೊರಟರು. ಯಮರಾಜ ಸೋಮೇಶನ ಮನೆ ಸಮೀಪದ ತಲುಪಿದ ಕೂಡಲೇ ಅವರು ಒಬ್ಬ ಸನ್ಯಾಸಿಯ ರೂಪವನ್ನು ಧರಿಸಿದರು. ಅವರು ಮನೆಯ ಬಾಗಿಲಿಗೆ ಬಂದು ಭಿಕ್ಷೆ ಕೇಳಿದರು. ಭಿಕ್ಷಾಂದೇಹಿ, ಓ ಮಾತೆ, ನಿಮ್ಮ ಮನೆಗೆ ದೂರದಿಂದ ಬಂದ ಸನ್ಯಾಸಿ ಬಂದು ನಿಂತಿದ್ದಾನೆ. ಯಾರಾದರೂ ಇದ್ದರೆ ದಯವಿಟ್ಟು ಭಿಕ್ಷೆ ಕೊಡಿ. ದ್ವಾರದಲ್ಲಿ ಧ್ವನಿ ಕೇಳಿದ ಸೋಮೇಶನ ಪತ್ನಿ ದೇವಿ ತಕ್ಷಣ ಬಾಗಿಲಿಗೆ ಬಂದು ಆ ಸನ್ಯಾಸಿಯನ್ನು ಗೌರವದಿಂದ ಸ್ವಾಗತಿಸಿದರು. ಸ್ವಾಗತ ಸ್ವಾಮಿ, ದಯವಿಟ್ಟು ಒಳಕ್ಕೆ ಬನ್ನಿ. ನಾನು ನಿಮ್ಮ ಸೇವೆ ಮಾಡಬಹುದಾದರೆ ಹೇಳಿ. ಸಾಧು ರೂಪದ ಯಮರಾಜ ಹೇಳಿದರು. ಪುತ್ರಿ, ನಿನ್ನ ಮುಖದಲ್ಲಿ ದೊಡ್ಡ ದುಃಖ ಸ್ಪಷ್ಟವಾಗಿ ಕಾಣುತ್ತಿದೆ. ನಿನಗೆ ಏನಾದರೂ ಗಂಭೀರ ಸಮಸ್ಯೆ ಇದೆಯಾ? ಯಾವುದೇ ತೊಂದರೆ ಇದ್ದರೆ ನನಗೆ ನಿರಭಿಮಾನವಾಗಿ ಹೇಳು. ಸಾಧು ರೂಪದ ಯಮರಾಜ ಮಾತು ಕೇಳಿದ ತಕ್ಷಣ ದೇವಿ ತನ್ನ ಕಣ್ಣೀರನ್ನು ತಡೆದುಕೊಳ್ಳಲಾರದೆ, ಏಕೆ ನಮಗೆ ಈ ಸ್ಥಿತಿ ಬಂತು? ನನ್ನ ಪತಿ ಮತ್ತು ಅವರ 4 ಸಹೋದರರು ಒಂದಾಗಿ ಜೀವನ ನಡೆಸುತ್ತಿದ್ದರು. ಆದರೆ ಏಕಾಏಕಿ ಅವರ ನಡುವೆ ಭಾರೀ ಜಗಳವಾಯಿತು. ನಮ್ಮ ಎಲ್ಲ ವ್ಯಾಪಾರಗಳು ನಾಶವಾಗಿಬಿಟ್ಟವು. ನಾವು ದರಿದ್ರರಾಗಿದ್ದೇವೆ.
ಈ ದುಸ್ಥಿತಿಗೆ ಯಾವ ದೋಷ ಕಾರಣವಾಯಿತು? ನೀವು ದಯವಿಟ್ಟು ನನಗೆ ತಿಳಿಸಿರಿ. ಪುತ್ರಿ, ನಿಮ್ಮ ಮನೆಗೆ ಪಿತೃದೋಷ ಬಂದಿದೆ. ನಿಮ್ಮ ಪತಿಯ ಈ ಸಂಕಟದ ಕಾರಣ ಅವರ ಸ್ವಂತವೇ. ನಿಮ್ಮ ಪತಿಯ ಕರ್ಮಗಳ ಕಾರಣ ಅವರ ಪಿತೃಗಳು ಕೋಪಗೊಂಡಿದ್ದಾರೆ. ಸಾಧುವಿನ ಮಾತು ಕೇಳಿ ಅಲ್ಲಿ ಇದ್ದ ಸೋಮೇಶ ತಕ್ಷಣ ಎದ್ದು ಬಂದು ಕೇಳಿದರು, ಸ್ವಾಮಿ, ನಾನು ಏನಾದರೂ ಪಾಪ ಮಾಡಿದ್ದೇನಾ? ನಾನು ಎಲ್ಲವನ್ನೂ ಕಳೆದುಕೊಂಡಿದ್ದೇನೆ. ನನ್ನ ಸಹೋದರರು ನನ್ನನ್ನು ಬಿಟ್ಟು ಹೋಗಿದ್ದಾರೆ. ಈ ದುಃಖದ ಸ್ಥಿತಿಗೆ ನಾನು ಮಾಡಿರುವ ದೋಷವೇನು? ಪುತ್ರ, ನೀನು ನಿನ್ನ ಪಿತೃಗಳನ್ನು ಅಪಮಾನ ಮಾಡಿದ್ಯಾ. ನಿನ್ನ ಪಿತೃಗಳು ಸಂಪಾದಿಸಿದ ಸಂಪತ್ತನ್ನು ನೀನು ಮತ್ತು ನಿನ್ನ ಸಹೋದರರು ವ್ಯರ್ಥಗೊಳಿಸಿದ್ದೀರಿ. ಪಿತೃಗಳು ತಮ್ಮ ಸಂತಾನದಿಂದ ಶ್ರಾದ್ದ ಮತ್ತು ತರ್ಪಣ ನಿರೀಕ್ಷಿಸುತ್ತಾರೆ. ನಿಮ್ಮ ಈ ಕರ್ಮದ ಕಾರಣಕ್ಕೆ ನಿಮ್ಮ ಪಿತೃಗಳು ನಿಮ್ಮ ಮೇಲೆ ಕೋಪಗೊಂಡಿದ್ದಾರೆ. ಅವರು ಕನಸಿನಲ್ಲಿ ನಿಮ್ಮ ಮುಂದೆ ಬಂದು ಹಲವು ಸಂಕೇತಗಳನ್ನು ನೀಡಿದರು, ಆದರೆ ನೀವು ಅವುಗಳನ್ನು ನಿರ್ಲಕ್ಷಿಸಿದ್ದೀರಿ. ಇದೇ ನಿಮ್ಮ ಎಲ್ಲ ವಿಪತ್ತಿನ ಮೂಲ ಎಂದು ತಿಳಿದುಕೋ. ನೀನು ಶೀಘ್ರವೇ ಪಿತೃಗಳಿಗೆ ಕರ್ಮಗಳನ್ನು ಮಾಡಬೇಕು. ಸಾಧುವಿನ ಮಾತು ಕೇಳಿದ ಮೇಲೆ ಆ ಸೋಮೇಶನಿಗೆ ಎಲ್ಲವೂ ತಕ್ಷಣ ಅರ್ಥವಾಗುತ್ತದೆ. ಸೋಮೇಶನಿಗೆ ಕನಸಿನಲ್ಲಿ ತನ್ನ ಪೂರ್ವಜರು ಸ್ಮರಣೆ ಬರುತ್ತದೆ. ಸೋಮೇಶ ಸಾಧುವಿಗೆ ವಿನಂತಿಯಾಗಿ ಹೇಳುತ್ತಾನೆ, ಸ್ವಾಮಿ, ನಿಮ್ಮ ಮಾತು ಸತ್ಯ. ನನ್ನ ಪೂರ್ವಜರು ನನಗೆ ಕನಸಿನಲ್ಲಿ ದರ್ಶನ ನೀಡಿದ್ದರು, ಆದರೆ ನಾನು ಅವರ ಸಂಕೇತಗಳನ್ನು ಅರ್ಥೈಸಿಕೊಳ್ಳಲಿಲ್ಲ. ದಯವಿಟ್ಟು ನನಗೆ ಈ ಬಗ್ಗೆ ವಿವರವಾಗಿ ಹೇಳಿ. ಅದನ್ನು ಕೇಳಿ ಸಾಧು ರೂಪದಲ್ಲಿ ಬಂದ ಯಮರಾಜ ಹೇಳುತ್ತಾರೆ, ಪುತ್ರ, ಈಗ ಗಮನದಿಂದ ಕೇಳು. ಪೂರ್ವಜರ ತಪಸ್ಸು ಪೂರ್ಣಗೊಳ್ಳದೇ ಇದ್ದರೆ ಅವರು ಪ್ರೇತಲೋಕದಲ್ಲಿ ಅಲೆದಾಡುತ್ತಿರುತ್ತಾರೆ. ಅವರು ಭೂಮಿಯಲ್ಲಿ ತಮ್ಮ ಕುಟುಂಬದವರ ಬಳಿ ಇರುತ್ತಾರೆ. ನಾನು ಈಗ ಕನಸಿನಲ್ಲಿ ಮೂಡುವ ಕೆಲವು ಮುಖ್ಯ ಸಂಕೇತಗಳನ್ನು ವಿವರಿಸುತ್ತೇನೆ. ಪೂರ್ವಜರು ಕನಸಿನಲ್ಲಿ ಹಸಿವಿನಿಂದ ದಾಹದಿಂದ ತೊಂದರೆಗೊಳ್ಳುತ್ತಿರುವುದು ಈ ಸಂಕೇತವು ಬಹಳ ಮಹತ್ವವಾಗಿದೆ. ಇದರ ಅರ್ಥ ನಿಮ್ಮ ಪೂರ್ವಜರು ತೃಪ್ತರಾಗಿಲ್ಲ, ಅವರಿಗೆ ಶ್ರಾದ್ದ ಮತ್ತು ತರ್ಪಣ ಸರಿಯಾಗಿ ದೊರೆಯುತ್ತಿಲ್ಲ. ನಿನ್ನ ಪೂರ್ವಜರು ಕನಸಿನಲ್ಲಿ ಕೋಪಗೊಂಡಿದ್ದರೆ ಅವರು ನಿಮ್ಮಿಂದ ಅಸಮಾಧಾನಗೊಂಡಿದ್ದಾರೆ. ನೀನು ತಪ್ಪು ದಾರಿಯಲ್ಲಿ ಸಾಗುತ್ತಿದ್ದೀರೆಂದು ಇದು ಸೂಚಿಸುತ್ತದೆ. ಈ ರೀತಿಯ ಕನಸು ಬಂದರೆ ನಿನ್ನ ನಡವಳಿಕೆಯನ್ನು ಪರಿಶೀಲಿಸಿ ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು. ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರನ್ನು ಅಳುತ್ತಿರುವಂತೆ ನೋಡಿದರೆ ಅದು ತುಂಬ ಕೆಟ್ಟ ಸಂಕೇತ. ಇದು ಬರುವ ದಿನಗಳಲ್ಲಿ ದೊಡ್ಡ ತೊಂದರೆ ಎದುರಾಗಬಹುದು ಎಂಬ ಸೂಚನೆ. ಈ ಸಂದರ್ಭದಲ್ಲಿ ದೇವರ ಭಕ್ತಿಯಲ್ಲಿ ಮನಸ್ಸು ಇಡಬೇಕು ಮತ್ತು ಸದಾಚಾರ ಪಾಲಿಸಬೇಕು. ನಿಮ್ಮ ಪೂರ್ವಜರು ಕನಸಿನಲ್ಲಿ ನಿಗೂಢವಾಗಿ ನಗುವುದಾದರೆ ಅವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ. ನಿಮ್ಮ ಜೀವನದಲ್ಲಿ ಶುಭ ಘಟನೆಗಳಾಗಬಹುದು, ಆದರೆ ತಾವು ಕೊಟ್ಟ ಸೂಚನೆಗಳಿಗೂ ಮಹತ್ವ ನೀಡಬೇಕು ಎಂದು ಯಮರಾಜ ಹೇಳಿದರು. ನೀವು ನಿಮ್ಮ ಕನಸಿನಲ್ಲಿ ಕುದುರೆ, ಆನೆ, ಎಮ್ಮೆ ಅಥವಾ ವಿಕೃತ ರೂಪದ ಮಾನವನನ್ನು ನೋಡಿದರೆ ಅದು ನಿಮ್ಮ ಪಿತೃಗಳಿಗೆ ಮುಕ್ತಿ ಸಿಗಲಿಲ್ಲ ಎಂಬ ಸೂಚನೆಯಾಗಬಹುದು. ಅವರು ಪ್ರೇತಲೋಕದಲ್ಲಿ ತಿರುಗಾಡುತ್ತಿರಬಹುದು ಮತ್ತು ನಿಮ್ಮ ಮೇಲೆ ದುಃಖಿತರಾಗಿರಬಹುದು. ಇದನ್ನು ಗಮನಿಸಿ ಪಿತೃಗಳ ಶಾಂತಿಗಾಗಿ ತಕ್ಷಣ ದಾನ ಮತ್ತು ಶ್ರಾದ್ದವನ್ನು ಮಾಡಬೇಕು. ಇದರಿಂದ ಅವರ ಆತ್ಮಕ್ಕೆ ಶಾಂತಿ ದೊರೆಯಬಹುದು. ನಿಮ್ಮ ಕನಸಿನಲ್ಲಿ ನಾಯಿ, ಎಮ್ಮೆ, ಹಸು ಅಥವಾ ಇತರ ಪ್ರಾಣಿಗಳು ಮಾನವರಂತೆ ಮಾತನಾಡುವಂತೆ ನೋಡಿದರೆ ಅದು ಅತ್ಯಂತ ಗಂಭೀರ ಸಂಕೇತವಾಗಿದೆ. ಇದರ ಅರ್ಥ ನಿಮ್ಮ ಪಿತೃಗಳಿಗೆ ಶಾಂತಿ ದೊರೆಯುತ್ತಿಲ್ಲ ಮತ್ತು ಅವರಿಗಾಗಿ ಮಾಡಬೇಕಾದ ಧಾರ್ಮಿಕ ವಿಧಿಗಳು ನೀವು ಪೂರ್ಣಗೊಳಿಸಲಿಲ್ಲ ಎಂಬುದಾಗಿದೆ. ಈ ಪರಿಸ್ಥಿತಿಯಲ್ಲಿ ತರ್ಪಣ, ಪಿಂಡದಾನ, ಇತರ ಧಾರ್ಮಿಕ ವಿಧಿಗಳನ್ನು ನೆರವೇರಿಸಿ ಪಿತೃಗಳ ಶಾಂತಿಗಾಗಿ ಪ್ರಾರ್ಥಿಸಬೇಕು. ನಿಮ್ಮ ಪೂರ್ವಜರು ಇನ್ನೂ ಪ್ರೇತಲೋಕದಲ್ಲಿ ಅಲೆದಾಡುತ್ತಿರುವುದಕ್ಕೆ ಕಾರಣ ಅವರಿಗೆ ಶ್ರಾದ್ದ ಮತ್ತು ತರ್ಪಣ ಸರಿಯಾಗಿ ಮಾಡಲಾಗಲಿಲ್ಲ. ಅವರು ಕುಟುಂಬದಿಂದ
ಆಹಾರ ಮತ್ತು ನೀರಿಗಾಗಿ ಕಾಯುತ್ತಿದ್ದಾರೆ. ಈ ಸ್ಥಿತಿ ಆಗುವುದು ಶ್ರಾದ್ದ ಸಕಾಲದಲ್ಲಿ ಮಾಡದಾಗ ಅಥವಾ ಶ್ರದ್ಧೆಯಿಂದ ನೆರವೇರಿಸಲ್ಪಡದಾಗ. ಪೂರ್ವಜರು ತಮ್ಮ ಸಂಕಟವನ್ನು ಕನಸಿನಲ್ಲಿ ತೋರಿಸುತ್ತಿದ್ದಾರೆ. ನಿನ್ನ ಗಮನ ಸೆಳೆಯಲು ಮತ್ತು ಅವರಿಗೆ ಅಗತ್ಯ ಧಾರ್ಮಿಕ ವಿಧಿಗಳನ್ನು ನಡೆಸು. ಮಗನೇ, ನೀನು ಈ ರೀತಿಯ ಕನಸುಗಳು ಬಂದಿದ್ದರೆ ಪಿತೃಗಳಿಗೆ ತೃಪ್ತಿ ನೀಡಲು ದಾನ, ತರ್ಪಣ, ಶ್ರಾದ್ದ ಮುಂತಾದ ವಿಧಿಗಳನ್ನು ಮಾಡಬೇಕು. ಇದರಿಂದ ನಿನ್ನ ಎಲ್ಲ ಸಂಕಟಗಳು ದೂರವಾಗುತ್ತವೆ. ಯಮರಾಜನ ಮಾತುಗಳನ್ನು ಕೇಳಿ ಸೋಮೇಶನಿಗೆ ತನ್ನ ದೋಷದ ಅರಿವಾಯಿತು. ಈ ಮಾತುಗಳನ್ನು ಕೇಳಿ ಸೋಮೇಶ ತನ್ನ ತಪ್ಪು ಒಪ್ಪಿಕೊಂಡು ತಕ್ಷಣವೇ ಶ್ರಾದ್ದ, ತರ್ಪಣ ಮಾಡುವ ನಿರ್ಧಾರ ಮಾಡಿದರು. ಎಲ್ಲರೂ ಒಂದಾಗಿ ನದಿಯ ತಟಕ್ಕೆ ಹೋಗಿ ಶ್ರಾದ್ದ, ತರ್ಪಣ, ದಾನ, ಧರ್ಮ ಮಾಡಿ ತಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿ ಕೋರುತ್ತಾರೆ. ಕೆಲವು ದಿನಗಳ ನಂತರ ಅವರ ಪೂರ್ವಜರು ಕನಸಿನಲ್ಲಿ ಪ್ರತ್ಯಕ್ಷರಾಗಿ ವಿವಿಧ ಶುಭ ಸೂಚನೆಗಳನ್ನು ನೀಡುತ್ತಾರೆ. ಇದರಿಂದ ಸಹೋದರರ ಜೀವನ ಪುನಃ ಸಂತೋಷದಿಂದ ತುಂಬಿಬಿಡುತ್ತದೆ. ಪಿತೃಗಳು ಸಂತೃಪ್ತರಾದಾಗ ಮನುಷ್ಯರಿಗೆ ಅನೇಕ ಶುಭ ಸೂಚನೆಗಳು ಲಭ್ಯವಾಗುತ್ತವೆ ಎಂದು ಯಮರಾಜ ನಾರದ ಮುನಿಗೆ ತಿಳಿಸುತ್ತಾರೆ. ಈ ರೀತಿ ಯಮರಾಜ ನಾರದ ಮುನಿಗೆ ಪಿತೃ ಸಂತೃಪ್ತಿಯ ಲಕ್ಷಣಗಳ ಬಗ್ಗೆ ವಿವರಿಸುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.